ರಾಣಿನ ಬರ ಕೇಳಿದ್ದೆ. ರಾಣಿಗೆ ಇವತ್ತು ಸೇಳಿ ನಾನು ಹೆಂಗ್ ಆಟ ಆಡಿಸ್ತೀನಿ ಅಂತನ ತೋರಿಸ್ಬೇಕು. ಎಲ್ಗೋದ್ಲು ಈ ಸೇಳಿ? ಏನೇ ಸೇಳಿ, ಎಲ್ಗೋಗಿದೆ ಇಟ್ಟದಿಂದ ಕಣ? ಏನು ಹಂಗೆ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ನಾನು ಯಾರು ಅಂತ ಗೊತ್ತು ತಾನೇ? ಗೊತ್ತು ಕಣಿ ಶಿಲ್ಪಿ, ಗೊತ್ತು. ದೆವ್ವ ಬಂದಿರೋ ಥರ ನಾಟಕ ಮಾಡಿ ನಮ್ಮನ್ನೇ ಎದುರಿಸ್ಕೊಂಡು ನಮ್ಮ ಹತ್ರನೇ ಕೆಲಸ ಮಾಡಿಸ್ತೀಯಾ? ಇವತ್ತು ನೋಡು ನಿನಗೆ ಎಂತ ಗತಿ ತತ್ತೀನಿ ಅಂತ ನಾನು. ಮನೆ ಮುಂದೆ ಇಷ್ಟು ದಿನ ನಾವು ನಿಜವಾಗ್ಲೂ ದೆವ್ವ ಐತಿ ಅಂತ ಅನ್ಕೊಂಡಿದ್ವಿ ನಾನು ನನ್ನ ಗಂಡನ. ಇವತ್ತು ಗೊತ್ತಾಯ್ತಲ್ಲ ನಿನ್ನ ವಿಷಯ. ಇವತ್ತು ನೋಡು ನಿನ್ನ ಆಟನ. ಅದ್ರಾಗೆ ಆ ರಾಣಿ ಬೇರೆ ಕರೆಸ್ತಾನಂತೆ ನೋಡಕ್ಕೆ. ಏಯ್ ಏನೇ ಏನೇ ಹತ್ರ ಕಿಡಿಕೊಂಡಿರ್ತಾ ಇದೆಯಾ? ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ ನಿನ್ಗೆ? ಏನು ಮರ್ಯಾದೆ ಕಮ್ಮಿ ಆಗ್ತೈತೆ? ಅಯ್ಯೋ ಹಂಗೇನಿಲ್ಲ ಶಿಲ್ಪ, ಅದು ನೀನು ಉಪ್ಪಿಟ್ಟು ಮಾಡುವಂದಲ್ಲ, ಅದಕ್ಕೆ ಉಪ್ಪಿಟ್ಟಿರ್ಲಿಲ್ಲ, ಅಂಗಡಿಗೆ ಹೋಗಿದ್ದೆ ತರನ ಅಂತನ. ಉಪ್ಪಿಟ್ಟು ಮಾಡಿ ಕೊಡ್ತೀನಿ ಇರು, ತಿಂಬಿವಿ ಅಂತೆ. ಸರಿ ಸರಿ ಆಯ್ತು, ಹೋಗಿ ಜಲ್ದ್ ಮಾಡು. ಉಪ್ಪಿಟ್ಟು ಕೇಸರಿ ಬಾತು ಎರಡು ಮಾಡಬೇಕು, ಗೊತ್ತಾಯ್ತಾ? ಬರುತ್ತಾ ಮಾಡಕ್ಕೆ? ಶಿಲ್ಪ, ಮಾಡಕ್ ಕಲ್ತ್ಕೊಂಡಿದ್ದೀನಿ. ಮಾಡ್ತೀನಿ ಮಾಡಿ ತಂದಿಕ್ತೀನಿ, ತಿಂಬಿವಿ ಅಂತೆ. ಒಂದು ಅರ್ಧ ಗಂಟೆ ಕಾಯಿ. ಆಯ್ತಾಯ್ತು, ನನಗೆ ಅರ್ಧ ಗಂಟೆ ಎಲ್ಲ ಕಾಯಕ್ಕಾಗಲ್ಲ, ಜಲ್ದ್ ಮಾಡಬೇಕು. ಹೋಗು, 10 ನಿಮಿಷದಲ್ಲಿ ಆಗ್ಬಿಡ್ಬೇಕು ಉಪ್ಪಿಟ್ಟು ಕೇಸರಿ ಬಾತು ಎರಡೂ. 10 ನಿಮಿಷದಲ್ಲಿ ಆಗುತ್ತೇನೆ ಶಿಲ್ಪ? ಏನು ನನಗೆ ಎದುರು ಮಾತಾಡ್ತೀಯಾ? ಸುಮ್ಮನೆ ಹೋಗು, ನಾನು ಹೇಳಿದಷ್ಟು ಮಾಡಬೇಕು ಅಷ್ಟೇನೆ. ಸರಿ ಸರಿ ಆಯ್ತು, ತಪ್ಪಾಯ್ತು. ಹೋಗಿ ಮಾಡ್ತೀನಿ, ಆದಷ್ಟು ಬೇಗ ಮಾಡ್ತೀನಿ ತಿಂಬಿವಂತೆ. ಆಯ್ತು, ನಾನು ಹೇಳಿದ್ನ ಸುಮ್ಮನೆ ಮಾಡ್ತಾ ಇರ್ಬೇಕು ಅಷ್ಟೇನೆ. ನನ್ನ ಎದುರಿಗೇನಾದ್ರು ವಾದ ಮಾಡೋದು ಆಗಲ್ಲ ಅಂಬೋದು ಮಾಡಿದ್ರೆ ಗೊತ್ತಲ್ಲ ನಾನು ಯಾರು ಅಂತ. ಯಾರು ಹೇಳು? ಗೊತ್ತು, ನಿನ್ನ ಮೈ ಮೇಲೆ ದೆವ್ವ ಬರುತ್ತೆ ಅಂತನೂ ಗೊತ್ತು. ನಿನ್ನ ಎದುರು ಮಾತಾಡಿದ್ರೆ ನಾವು ಸತ್ತೋಗ್ತೀವಿ ಅಂತನೂ ಗೊತ್ತು. ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ಬಿಡು ಶಿಲ್ಪ. ಈಗ ಬೇಗ ಮಾಡ್ತೀನಿ. ಅದು ಗೌರವ ಇರಬೇಕು. ಹೋಗು. ಸರಿ ಆಯ್ತಾಯ್ತು, ಮಾಡ್ತೀನಿ ಬೇಗ. ಅಯ್ಯೋ ಪೆದ್ಮುಂಡೆ ಸೇಳಿ, ನೀನು ತುಂಬಾ ಬುದ್ಧಿವಂತೆ ಅಂತ ಅನ್ಕೊಂಡಿದ್ಯಲ್ವಾ? ಆದ್ರೆ ನಾನು ಮಾಡ್ತಾ ಇರೋದು ನಾಟಕ ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ನೋಡು. ಪೆದ್ಮುಂಡೆದಕ್ಕೆ ನಾನು ಹೇಳಿದ್ಕಿಲ್ಲ ಹ್ಞೂ ಅಂತ ಹೇಳಿ ಕೈ ಕಟ್ಕೊಂಡು ನಿಂತ್ಕೊಂತಾಳೆ. ಆಹಾ, ನನಗೆ ಇದ್ರಲ್ಲಿ ಏನೋ ಒಂಥರ ಸಂತೋಷ. ಸಂತೋಷ, ಆಹಾ ಸಂಗೀತ, ಓಹೋ ರಸಮಯ ಸಂಗೀತ, ಸುಖಮಯ ಸ್ವಭಾವ ತುಂಬಿನ ಸುನಗೆ ಚಿಮ್ಮಿಯೊಮ್ಮೆ ಮೈ ತುಂಬಿದೆ. ಸಂತೋಷ, ಸಂಗೀತ, ಓಹೋ. ಏನ್ ಶಿಲ್ಪ ಇಷ್ಟೊಂದು ಖುಷಿಯಾಗಿ ಹಾಡು ಹೇಳ್ತಾ ಇದೀಯಾ? ಸೇಳಿ ಮನೆಗಿದ್ದಾಳ? ಬಂದ್ಯಾ ರಾಣಿ? ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನನಗೆ ಉಪ್ಪಿಟ್ಟು ಕೇಸರಿ ಬಾತು ತಿನ್ನಂಗಾಗೈತೆ, ಮಾಡುವಂದೆ ರವೆ ತಗೊಂಬಂದು ಮಾಡ್ತೀನಿ ಅಂತ ಓದ್ಲು ಈಗಿನ ಒಳಕ್ಕೆ ಇದ್ದಾಳೆ. ಬಾ ನಿನಗೆ ತೋರಿಸ್ತೀನಿ, ಖುಷಿ ಪಡುವಂತೆ, ನೀನು ಎಂಜಾಯ್ ಮಾಡುವಂತೆ ಸೇಳಿನ ಹೆಂಗ್ ಆಟ ಆಡ್ತೀನಿ ಅಂತ ನೋಡು. ಹೌದಾ, ಅದು ನೋಡಕ್ಕಂತಾನೆ ನಾನು ಬಂದೆ. ನಡಿ ಮತ್ತೆ ಈಗ. ಸರಿ ಬಾ. ಒಳ್ಳೆ ಎಂಟರ್ಟೈನ್ಮೆಂಟು ರಾಣಿ ನಿನ್ಗಿವತ್ತು. ನಿನ್ ಗಂಡನೂ ಇದಾನೋ ಇಲ್ವೋ ಅಥವಾ ಸೇಳಿ ಒಬ್ಳೇನ ಇರೋದು? ಗಂಡ ಇಲ್ಲ, ಎಲ್ಲ ಹೋಗೋನವನು. ಬಾ ಈಗ ಸೇಳಿ ಹತ್ರ ಮಜಾ ತಮ್ಮನ. ಇಲ್ಲಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ ಸೇಳಿ? ಹೇಳಿದ್ನಲ್ಲ ಉಪ್ಪಿಟ್ಟು ಮಾಡಕ್ಕೆ ಹೇಳು ಅಂತಂದೆ, ರವೆ ತಗೊಂಬಂದು ಮಾಡ್ತಾ ಇದ್ದಾಳೆ ಇವಾಗ. ಜಲ್ದಿ ಮಾಡ್ಬೇಕು, 10 ನಿಮಿಷಕ್ಕೆ ಅಂದೆ. ಅದಕ್ಕೆ ಎಲ್ಲ ಜಲ್ದಿ ಮಾಡಕ್ಕೆ ತರಕಾರಿ ಹೆಚ್ಕೊಂತಾ ಇದ್ದಾಳೆ. ಏನೋ ಮಾಡ್ತಾ ಇರ್ಬೇಕು. ಇರು ಕರಿತೀನಿ ಈಗ. ಸೇಳಿ, ಸೇಳಿ ಕರಿತಾ ಇರೋದು ಕೇಳಿಸ್ತಿಲ್ವೇನೆ? ಕಿವೇನ್ ಕಿವಿಡಾಗಿವೇನೆ? ಕರೆದ ತಕ್ಷಣ ಬರಕ್ಕಾಗಲ್ವಾ? ಬರೀ ಇಲ್ಲಿ. ಶಿಲ್ಪ, ಏನ್ ಶಿಲ್ಪ? ಅದೇ ಉಪ್ಪಿಟ್ಟು ತಿನ್ಬೇಕು ಅಂದಲ್ಲ, ಉಪ್ಪಿಟ್ಟು ಕೇಸರಿ ಬಾತು, ಅದಕ್ಕೆ ಬೇಗ ಆಗ್ಲಿ ಅಂತ ಮಾಡ್ತಾ ಇದ್ದೆ. ಯಾಕೆ ಕರೆದಿದ್ದು? ಇನ್ನೊಂದು 5 ನಿಮಿಷ ಇರು, ಆಗ್ಬಿಡುತ್ತೆ. ಒಂದ್ ಸ್ವಲ್ಪ ಹೊತ್ತು ರವೆ ಒಯ್ತಾ ಇದ್ದೀನಿ. ಅಳ್ಕೆನ್ ಮೇಲೆ ತಕ್ಷಣ ತಟ್ಟಿಗೆ ಹಾಕೊಂಡು ತಗೊಂಬತ್ತೀನಿ. ಕುತ್ಕೊಂಡಿರು. ರವೆ ಒಯ್ದು ಬಾಯಿಲಿ. ನನಗೆ ಕಾಲು ನೋಯ್ತಾ ಇದ್ದಾವೆ, ಅದಂಗ ಅಳ್ಕೆಂಬ್ಲಿ. ನನಗೆ ಕಾಲು ನೋಯ್ತಾ ಇದ್ದಾವೆ, ಒಂದ್ ಸ್ವಲ್ಪ ಕಾಲು ಹೊತ್ತು ಬಾಯಿಲಿ. ಹೌದಾ, ನಾನ್ ಕಾಲು ಹೊತ್ಬೇಕಾ? ಇನ್ನೇನು ನಿಮ್ಮ ಅಪ್ಪ ಬರ್ತಾನ ಕಾಲು ಹೊತ್ತಕ್ಕೆ? ಬಾರೆ ಸುಮ್ಮನೆ. ಸರಿ ಆಯ್ತು, ಬತ್ತೀನಿ. ರವೆ ಎಲ್ಲ ನಾವು ಒಯ್ದು ಪ್ಲೇಟ್ ಮುಚ್ಚಿ ಬತ್ತೀನಿ. ಕೂಕ ಹೆಂಗೆ? ಸೂಪರ್ ಕಣಿ. ಅಯ್ಯೋ ಸೇಳಿನ ಈ ತರ ಸ್ಥಿತಿಲಿ ನೋಡ್ತಾ ಇರೋದೇ ಖುಷಿ. ಕುತ್ಕಳೆ ರಾಣಿ, ಇಷ್ಟಕ್ಕೆ ಖುಷಿ ಪಟ್ರೆ ಹೆಂಗೆ? ಈಗ ಕಾಲು ತಕ್ಕತ್ತಾಳೆ. ನಿನ್ಗೂ ಕಾಲು ಹೊತ್ತಿಸ್ತೀನಿ ನಾನೇನೆ. ಕುಕ್ಕಳೆ ಈಗ. ಬೇಡಪ್ಪ, ಬೇಡ ಬಿಡು, ಏನೂ ಆಗಲ್ಲ ಕುಕ್ಕ. ನಾನು ಹೇಳಿದ ಮಾತು ಕೇಳಬೇಕು ಅಷ್ಟೇ. ಆ ಸೇಳಿ ಕೇಳ್ತಾಳೆ. ಕೇಳ್ತೀನಿ ಅಂತ ಒಪ್ಕೊಂಡವಳು ಅವತ್ತು. ನಾನು ನಿನ್ನ ಕಾಲು ಹೊತ್ತು ಅಂದ್ರೂ ಒತ್ತಬೇಕು, ಇನ್ನೊಬ್ರ ಕಾಲು ಹೊತ್ತು ಅಂದ್ರೂ ಒತ್ತಬೇಕು ಅವಳು. ಹಂಗಿಕ್ಕೊಂಡಿದ್ದೀನಿ ನಾನು. ಕುತ್ಕೊಳ್ಳಿ ಸುಮ್ಮನೆ. ಹೌದಾ? ಅಯ್ಯೋ, ಇದಂತೂ ತುಂಬಾ ಮಜವಾಗೈತೆ ಕಣೆ ಶಿಲ್ಪ. ಇಷ್ಟು ದಿನ ನೀನು ಅವಳಿಗೆ ಎದ್ಕೊಂಡು ಜೀವನ ಮಾಡ್ತಿದ್ದೆ ಈ ಮನೆಗೆ. ಇವಾಗ ಈ ಸೇಳಿ ನಿನ್ಗೆ ಎದ್ಕೊಂಡಂಗಾಗೈತೆ.
ಮಜಾ ಇರುತ್ತೆ. ನೋಡ್ತಾ ಇರು ನೀ ಏನೇನ್ ಮಾಡ್ತೀನಿ ಅಂತನ. ಸರಿ ಆಯ್ತು, ಬರ್ಲಿಲ್ವಲ್ಲ ಅವಳು. ಸೇಳಿ ಕರಿ ಜಲ್ದಿ. ಏನು ಇಷ್ಟೇನ ನೀನು ಮರ್ಯಾದೆ? ಏನೇ ಏನೇ ಸೇಳಿ, ನಾನು ಕರೆದಿಕ್ಕೆ ಬೆಲೆ ಇಲ್ವೇನು? ಬರ್ಬೇಕು ಅಂತ ಗೊತ್ತಾಗಲ್ವಾ? ಏನೇ ಕೆಲಸ ಇದ್ರು ಬಿಟ್ಟು ಬಾರ ಇಲ್ಲಿ. ಬಂದೆ ಬಂದೆ. ಏನ್ ಹೇಳಿ ಶಿಲ್ಪ? ನನಗೂ ನನ್ನ ಫ್ರೆಂಡಿಗೂ ಕಾಲು ನೋಯ್ತಾ ಇದಾವೆ, ಇಬ್ರಿಗೂ ಕಾಲು ಹೊತ್ತು ಬಾ. ನಾನಾ? ರಾಣಿಗುನ? ಅದು ಅದು ಇದು ಅಂತ ಯೋಚನೆ ಮಾಡ್ತೀಯಾ? ಬಾ, ಇಬ್ರಿಗೂ ಕಾಲು ಹೊತ್ತು ಬಾ, ಕಾಲು ನೋವಾಗಿದೆ. ಅಲ್ವೇನೆ ರಾಣಿ, ನಿನ್ಗೂ ನೋವು ತಾನೆ? ಹೌದು ಕಣೆ ಶಿಲ್ಪ, ತುಂಬಾ ನೋಯ್ತಾ ಇದಾವೆ. ಯಾರಾದ್ರೂ ಕಾಲು ಹೊತ್ತಿದ್ರೆ ಸ್ವಲ್ಪ ಕಾಲು ನೋವು ಕಡಿಮೆ ಆಗುತ್ತೆ ಅನ್ಸುತ್ತೆ. ಹೇಳಿ ಗೊತ್ತಾಯ್ತು ತಾನೆ? ಬಾ, ಇನ್ನು ಏನ್ ಮಕ್ಕ ನೋಡ್ಕೊಂಡು ನಿಂತಿದ್ಯಾ? ಬಾ ಬೇಗ. ಲೇ ಶಿಲ್ಪಿ, ಈ ರಾಣಿ ಹತ್ರ ನೀನ್ ಬಿಲ್ಡಪ್ ತಗೊಂತಾ ಇದ್ಯಾ? ನೋಡ್ತಾ ಇರು, ಇವತ್ತು ನಿಮ್ಮಿಬ್ರು ಇನ್ಯಾವತ್ತೂ ಈ ಸೇಳಿ ತಂಟಿಗೆ ಹೋಗ್ಬಾರ್ದು. ಪಾ ದೇವ್ರೇ, ನಾ ಈ ಸೇಳಿ ತಂಟಿಗೆ ಮಾತ್ರ ಹೋಗಲ್ಲಪ್ಪ ಅಂತನ ನೀವು ದೇವ್ರನ್ನ ಬೇಡ್ಕೋಬೇಕು, ಬಿಟ್ಬಿಡು ಅಂತನ ಹಂಗ ಮಾಡ್ತೀನಿ. ಮನೆಯಾಗಿರ ನನ್ನ ಹತ್ರ ನೀನು ನಾಟಕ ಮಾಡ್ತೀರಾ ಇಬ್ರು? ಏನೇ ಏನ್ ಹತ್ರ ತಿರ್ಕೊಂಡು ಏನ್ ಹಂಗೆ ಗೊಣಿಕೆಂತ ಇದ್ದೆ? ಏನನ ಬತ್ತಿ ಇಲ್ವೇ ಜಲ್ದಿ ಈಗ? ಅಯ್ಯೋ ತಪ್ಪಾಯ್ತು ಶಿಲ್ಪ, ತಪ್ಪಾಯ್ತು, ಬಂದೆ. ಒತ್ತು ಇಬ್ರು ಕಾಲನು. ಚೆನ್ನಾಗಿ ಒತ್ತುತ್ತಾ ಇದೆಯಾ ಕಣೆ, ಒತ್ತು ಒತ್ತು ಹಂಗೇನೆ. ಏನ್ ಬರೀ ಅವಳ ಕಾಲು ಒತ್ತುತ್ತಾ ಇದೆಯಾ? ನನ್ನ ಕಾಲು ಒತ್ತಬೇಕು, ಇಬ್ರು ಕಾಲವನು ಒತ್ತಬೇಕು. ಆ ಕಡೆಗೆ ಒಂದ್ ಸ್ವಲ್ಪ, ಈ ಕಡೆಗೆ ಒಂದ್ ಸ್ವಲ್ಪ. ಸರಿ ಆಯ್ತು ಕಣೆ ಶಿಲ್ಪ. ಅಣಿ ನೋಡ್ದಾ, ನಾನು ಹೇಳಿದ ತಕ್ಷಣ ಹೆಂಗೆ ನಮ್ ಸೇಳಿ? ತುಂಬಾ ಚೆನ್ನಾಗೈತೆ, ಆದ್ರೆ ಇನ್ನು ಸ್ವಲ್ಪ ಜಾಸ್ತಿ ಒತ್ತಬೇಕು ಅನ್ಸುತ್ತೆ. ಯಾಕೋ ಒತ್ತೋದು ಸರಿಯಾಗಿ ಒತ್ತುತ್ತಾ ಇಲ್ಲ ಅನ್ಸುತ್ತೆ. ಸೇಳಿ ಯಾಕ ಸರಿಯಾಗಿ ಒತ್ತುತ್ತಾ ಇಲ್ವಂತೆ? ಒಂದಿಷ್ಟು ಬಿಗಿಯಾಗಿ ಅದಕ್ಕೆ. ಅಯ್ಯೋ ಶಿಲ್ಪ, ಬರೀ ಕೈಗೆ ಗೊತ್ತಿದ್ರೆ ಅದು ನೋವು ಕಡಿಮೆ ಆಗಲ್ಲ. ನನ್ನ ಹತ್ರ ಒಂದು ಆಯುಧ ಐತೆ, ಅದನ್ನ ತಗೊಂಬಂದು ಚೆನ್ನಾಗಿ ಕಾಲಿಗೆ ಒತ್ತಿದ್ರೆ ಅದ್ರಾಗೆ ನೋವೆಲ್ಲ ಕಡಿಮೆ ಆಗಿ ಆರಾಮ್ ಅನ್ಸುತ್ತೆ. ಎಲ್ಲ ನೋವು ವಾಸಿ ಆಗುತ್ತೆ. ಏನೇ ಬೆನ್ನೋವು, ಕಾಯಿ ನೋವು, ಕಾಲು ನೋವು, ಹೊಟ್ಟೆ ನೋವು ಇದ್ರು ಎಲ್ಲ ವಾಸಿ ಆಗ್ಬಿಡುತ್ತೆ. ಆಯುಧ ತಗೊಂಬಂದು ಒತ್ಲಾ ಕಾಲ್ನ. ಹೌದೇನೆ ಸೇಳಿ? ಏನೇ ಅದು ಆಯುಧ? ಜಲ್ದಿ ತಗೊಂಬರಗೆ. ಅಯ್ಯೋ ಆಯುಧ ಇಟ್ಕೊಂಡು ಬರೀ ಕೈಯಾಗ ಒತ್ತುತ್ತಾ ಇದ್ಯಾ? ಹೋಗು ಹೋಗು ಜಲ್ದು ಅದನ್ನ ತಗೊಂಬಂದು ಚೆನ್ನಾಗಿ ಒತ್ತಿ ಮಸಾಜ್ ಮಾಡು, ನನಗೂನು ರಾಣಿಗೂನು. ಹೋಗು ಅದ್ಯಾಕೆ ತಾಂಬರಗೆ ಹೋಗಿ. ಸರಿ ಆಯ್ತು ಶಿಲ್ಪ, ತಗೊಂಬತ್ತೀನಿ, ಕುತ್ಕೊಂಡಿರಿ. ಅದ್ರಾಗೆ ಚೆನ್ನಾಗಿ ಮಸಾಜ್ ಮಾಡ್ಬಿಟ್ರೆ ಯಾವ ನೋವು ಇರಲ್ಲ, ಎಲ್ಲ ನೋವು ಹೊರಟೋಗ್ಬಿಡುತ್ತೆ. ಶಿಲ್ಪ ಶಿಲ್ಪ, ಏನೇ ಅದು ಆಯುಧ? ಏನು ಆಯುಧ ತಗೊಂಬತ್ತೀನಿ, ಅದ್ರಾಗೆ ಒತ್ತಿದ್ರೆ ಮಸಾಜ್ ಮಾಡಿದ್ರೆ ಎಲ್ಲ ನೋವು ಹೊರಟೋಗುತ್ತೆ ಅಂತಾಳೆ. ಅದೇನೇ ಅದು? ಎಂತ ಆಯುಧ ಇಟ್ಕೊಂಡವಳೆ ಇವಳು? ಏನಮ್ಮ ನನಗೂ ಗೊತ್ತಿಲ್ಲ. ಇಷ್ಟು ದಿನ ನನಗೂ ಆಯುಧಗೆ ಏನು ಸೇವೆ ಮಾಡಿಲ್ಲ, ಏನಿಲ್ಲ. ಅದು ಯಾತ್ರ ಆಯುಧ ಇಕ್ಕೊಂಡವಳು, ಏನು ಇಕ್ಕೊಂಡವಳು ಗೊತ್ತಿಲ್ಲ. ತಂದ್ಮೇಲೆ ಗೊತ್ತಾಗುತ್ತೆ ತಗ. ಯಾಕಾದ್ರೂ ಮಸಾಜ್ ಮಾಡಕ್ಕೆ ಯಾತ ನನ್ನ ಮೆತ್ತನ ಯಾತ್ರವನ್ನ ಇರ್ಬೇಕೇನ, ಅದನ್ನ ತಗೊಂಬಂದು ಖಾಲಿಗೆ ಹಾಕಿ ಹಿಂಗೆ ಒತ್ತುತ್ತಾಳೆ ಅನ್ಸುತ್ತೆ. ಬಿಡು ಒತ್ಲಿ. ನೋಡ್ದ ಹೆಂಗೆ ತುಂಬಾ ಚೆನ್ನಾಗೈತೆ ಇದಂತೂ ನೋಡಕ್ಕೆ. ಎರಡು ಕಣ್ಣು ಸಾಲಲ್ಲ. ಆ ಸೇಳಿ ಮಖ ಬಾಡಿಸ್ಕೊಂಡು ನಮ್ಮಿಬ್ರು ಕಾಲು ಒತ್ತುತ್ತಾ ಇದ್ರೆ ನನಗಂತೂ ಖುಷಿನೋ ಖುಷಿ. ಬಾರೇ ಸೇಳಿ ಜಲ್ದಿ, ಕಾಲು ನೋವು ಅದ್ಯಾಕೆ ತಗೊಂಬ. ಅದೇನು ಆಯುಧ ಅಂದಲ್ಲ. ತತ್ತಾ ಇದೀನಿ ಕುತ್ಕೊಂಡಿರ್ರಿ. ಶಿಲ್ಪ ರಾಣಿ, ನಿಮ್ಮಿಬ್ರು ಕಾಲಿಗೂ ಮಸಾಜ್ ಮಾಡಕ್ಕೆ ಒಂದು ಆಯುಧ ತಂದಿದ್ದೀನಿ, ಮಾಡ್ಲಾ? ಇದೇನಿದು ಆಯುಧ? ಅಂದ್ರೆ ಇದೇ ಮುದ್ದೆ ಕೋಲಾಗಿದೆ. ಇದ್ರಾಗ ಮಸಾಜ್ ಮಾಡಿದ್ರೆ ಚೆನ್ನಾಗಿ ನೋವೆಲ್ಲ ಕಡಿಮೆ ಆಗುತ್ತೆ. ಈಗ ಮಾಡ್ತೀನಿ ನೋಡಿ ಇವಾಗ ಮಸಾಜ್. ಅಮ್ಮ, ಅಯ್ಯೋ ಅಯ್ಯಪ್ಪ, ಕಾಲ್ ಮುರ್ದಕ್ಕಿಲ್ಲ ಸೇಳಿ. ಶಿಲ್ಪ ಕಾಲ್ ಮುರ್ದಕ್ಕಿಲ್ಲ ಇವಳು. ಇದೇನಿದು ಮುದ್ದೆ ಕೋಲ್ ತಗೊಂಬಂದು ಹಿಂಗ ಮಸಾಜ್ ಮಾಡೋದು? ಅಯ್ಯಪ್ಪ, ಯಾತ ಆಗಿದೆ ಅಂತಂದ್ರೆ ಇದ? ಅಯ್ಯೋ ಸೇಳಿ, ಯಾಕೆ ಹಿಂಗ್ ಹೊಡಿತಾ ಇದ್ಯಾ? ಏಯ್, ನಾನು ಯಾರು ಅಂತ ಗೊತ್ತು ತಾನೆ? ನನ್ನ ಮೈಯಿಗೆ ದೆವ್ವ ಇರೋದು ಗೊತ್ತು ತಾನೆ? ಏನೂ ಇಲ್ಲ, ನಿನ್ನ ರಕ್ತ ಕರ್ಕೊಂಡು ಸಾಯ ಮಾಡ್ತೀನಿ. ಇಂತಿಗೆ ಮುದ್ದೆ ಕೋಲ್ ತಗೊಂಡು ನಮ್ಮನ್ನ ಯಾಕೆ ಹೊಡಿತಾ ಇದೆಯಾ ಮನೆಯಾಳ ಸೇಳಿ? ಬೇಕಾ ಮಸಾಜ್ ಬೇಕಾ? ರಾಣಿ ಬೇಕೇನೆ? ಎಲ್ಲೆಲ್ಲಿ ನೋವೈತೆ ಹೇಳಿ? ಬೆನ್ನೋವ, ಕತ್ ನೋವ, ಹೊಟ್ಟೆ ನೋವ? ಎಲ್ಲ ಕಡೆ ನೋವು ಒಂದೇ ಸಲ ವಾಸಿ ಆಗ್ಬಿಡುತ್ತೆ. ಎಲ್ಲೆಲ್ಲಿ ನೋವೈತೆ ಅಂತ ಹೇಳ್ರಿ. ಬೇಡ ಕಣೆ ಸೇಳಿ, ಯಾ ಮಸಾಜ್ ಬೇಡ, ಯಾ ಸೇವೆನೂ ಬೇಡ, ಯಾ ನೋವು ಇಲ್ಲ ನನಗೆ. ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ಅಯ್ಯೋ ಶಿಲ್ಪ, ಏನೇ ಇದು? ಹಿಂಗ್ ಹೊಡಿತಾ ಇದ್ದಾಳಲ್ಲ ಇವಳು. ಈ ಸೇಳಿ, ನನ್ನ ಮೈಯಾಗ ದೆವ್ವ ಇರೋದು ಗೊತ್ತು ತಾನೆ? ನಿನ್ನ ಸಾಯಿಸ್ಬಿಡ್ತೀನಿ ನೋಡು, ಸಾಯಿಸ್ಬಿಡ್ತೀನಿ. ಸುಮ್ಮನಿರೇ, ಹೀಗೆ ದೊಣ್ಣೆ ತಗೊಂಡು ಒದಿಬೇಡ ನಮ್ಮಿಬ್ರು. ಅಮ್ಮ, ಅಯ್ಯೋ. ಮುಚ್ಚೆ ಬಾಯಿ, ಎಲ್ಲೇ ದೆವ್ವ ಆಚೆಗೆ ಬರಲೇ ಇಲ್ಲ. ನಾನು ಸಾಯಿಸ್ಲೇ ಇಲ್ಲ. ನಾಟಕ ಮಾಡ್ತೀನಿ, ನಾಟಕನ ಇಬ್ರು ಸೇರ್ಕೊಂಡು ಏನ್ ನನ್ನೇನು ಗುಲ್ಡು ಮಾಡ್ಕೊಂಡ್ಬಿಟ್ರ? ನಿಮ್ ನಾಟಕ ನನಗೆಲ್ಲ ಗೊತ್ತಾಗೈತೆ ಕಣ್ರಿ. ನಿನ್ನ ಮೈಯಾಗ ದೆವ್ವ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಓಹೋ, ನನ್ನ ಹತ್ರ ನಾಟಕ ಮಾಡಕ್ ಬರ್ತಾಳೆ. ಅದು ಈ ಸೇಳಿ ಹತ್ರ. ಅಂದ್ರೆ ನಿನಗೆ ಶಿಲ್ಪ ನಾಟಕ ಮಾಡ್ತಿರೋದು ಎಲ್ಲ ಗೊತ್ತಾಗೈತೇನೆ? ಸೇಳಿ ಅಮ್ಮ, ಅಯ್ಯೋ ಸೇಳಿ ಬಿಟ್ಬಿಡಿ ನನ್ನ.
ಅಯ್ಯಪ್ಪ ಅಯ್ಯೋ ನನ್ನ ತಪ್ಪಾಗೋಯ್ತು ಬಿಟ್ಬಿಡೆ ಸೇಳಿ ಹೊದಿಬೇಡ್ವೆ ಅಮ್ಮ ಅಯ್ಯೋ ನನ್ನೇ ಆಟ ಆಡಿಸ್ತೀನಿ ಏ ಶಿಲ್ಪ ನನ್ನ ಆಟ ಆಡ್ಸಕ್ ಬತ್ತೀಯ ದೆವ್ವ ಐತೆ ಗಿವ್ ಐತೆ ಅಂತಾನೆ ಎದುರಿಸಿ ಅದ್ರಾಗೆ ಈ ರಾಣಿ ಬೇರೆ ಕರ್ಕೊಂಡ್ ಬಂದಿದ್ಯಾ ರಾಣಿ ಕಾಲ ಹೊತ್ತು ಅಂತಾನೆ ಅಯ್ಯೋ ತಪ್ಪಾಯ್ತು ಕಣೆ ಸೇಳಿ ನಿನಗೆ ಅಂದ್ರೆ ನನ್ನ ಮೈಗೆ ದೆವ್ವ ಇಲ್ಲ ಅನ್ನೋದು ಗೊತ್ತಾಗೋಯ್ತಾ ಯಾರು ಹೇಳಿದ್ರು ಹೆಂಗೋ ಗೊತ್ತಾಯ್ತು ಅದೆಲ್ಲ ನಿನ್ಗೆ ಯಾಕೆ ನನ್ನೇನೆ ಎದುರಿಸ್ಕೊಂಡು ನನ್ನ ಗಂಡನ್ನು ಎದುರಿಸ್ಕೊಂಡು ನೀನ್ ಹೇಳ್ದ ಕೆಳಂಗಿ ಕಡಿದ್ದೆ ಅಲ್ವೇ ಈ ಒಂದು ವಾರ 10 ದಿವಸದಿಂದನ ಇನ್ಮೇಲೆ ಇರೋದು ನಿನಗೆ ನನ್ನ ಆಟ ತೋರಿಸ್ತೀನಿ ಈ ಸೇಳಿ ಏನು ಅಂತಾನ ಎದ್ದಾಳೆ ಎದ್ದೋಗಿ ಹೋಗಿ ಅಡಿಗೆ ಮಾಡ್ಕೊಂಡು ತಗೊಂಬರ ಹೋಗಿ ಎದ್ದಾಳೆ ಮ್ಯಾಕೆ